श्री गुरुभ्यो नमः हरि ओम पूज्याय राघवेंद्राय सत्यधर्मरताय च भजतां कल्पवृक्षाय नमतां ಕಾಮಧೇನವೇ ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷ್ಯಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತಸೆ ಗುರುಜಿ ಮಾಡುವ ನಮಸ್ಕಾರಗಳು. ಇನ್ನೇನು ಆಗಸ್ಟ್ ಮುಗಿತಾ ಬಂತು. ಇವತ್ತು 25ನೇ ತಾರೀಕು. ಇನ್ನೊಂದು 6 ದಿನಗಳಲ್ಲಿ ಆಗಸ್ಟ್ ತಿಂಗಳು ಕೊನೆಯದಾಗುತ್ತೆ 2026 ವರ್ಷದ ಪ್ರಕಾರ. ಇನ್ನು ನಮಗೆ ಬೇಕಾಗಿರೋದೆ ಸೆಪ್ಟೆಂಬರ್ ತಿಂಗಳ ಮಾಸಿಕ ಭವಿಷ್ಯ. ಆಲ್ರೆಡಿ ವೀಕ್ಷಕರು ಮೆಸೇಜ್ ಆಗ್ತಾ ಇದ್ದೀರಾ, ಗುರುಗಳೇ ಸೆಪ್ಟೆಂಬರ್ ತಿಂಗಳ ಮಾಸಿಕ ಭವಿಷ್ಯ ಇನ್ನೂ ಬಂದಿಲ್ಲ, ದಯವಿಟ್ಟು ಹಾಕಿ ಅನುಕೂಲವಾಗುತ್ತೆ ಅಂತ ಕೇಳ್ತಾ ಇದ್ದೀರಾ. ಖಂಡಿತವಾಗಿಯೂ ಈ ಒಂದು ವಿಡಿಯೋ ಸೆಪ್ಟೆಂಬರ್ ತಿಂಗಳ ಮಾಸಿಕ ಭವಿಷ್ಯ. ಆದರೆ ಒಂದಿಷ್ಟು ಬದಲಾವಣೆ ಮಾಡಿದ್ದೀವಿ. ಏಕೆಂದರೆ ಸುಮಾರು ವೀಕ್ಷಕರು ಒಂದು ಕಂಪ್ಲೇಂಟ್, ನೀವು ಯಾವಾಗಲೂ ಮಿಥುನ ರಾಶಿಯಕ್ಕೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾ ಇದ್ದೀರಾ, ಉಳಿದ ರಾಶಿಗಳನ್ನು ಅಷ್ಟು ಪ್ರಿಫರೆನ್ಸ್ ಕೊಡ್ತಾ ಇಲ್ಲ. ಹಾಗೇನಿಲ್ಲ, ಕೆಲವು ರಾಶಿಗಳಿಗೆ ಅನುಕೂಲ ಇದ್ದಾಗ ಚೆನ್ನಾಗಿ ಹೇಳ್ಕೊಡುವಂಥದ್ದಾಗುತ್ತೆ, ಕೆಲವು ರಾಶಿಗಳಿಗೆ ಆಯಾ ಒಂದು ಸಂದರ್ಭಕ್ಕೆ ಅನುಗುಣವಾಗಿ ಹೇಳಲಾಗುತ್ತೆ. ಬಟ್ ಸಮ ಪ್ರಮಾಣವಾಗಿ ತೆಗೆದುಕೊಂಡು ಹೋಗ್ತಾ ಇದ್ದೀವಿ. ನಿಮಗೆ ಕೆಲವೊಮ್ಮೆ ಹಾಗೆ ಅನ್ನಿಸ್ಬೋದು, ಆದರೂ ಮಿಥುನ ರಾಶಿಯ ಒಂದು ಏರಿಕೆಯಲ್ಲಿ ಇದೆ, ನಾವು ಇಲ್ಲ ಅಂತ ತಿಳಿಸ್ತಾ ಇಲ್ಲ. ಬಟ್ ನಾವು ಎಲ್ಲವನ್ನ ಸಮ ಪ್ರಮಾಣದಲ್ಲಿ ತೆಗೆದುಕೊಂಡು ಹೋಗಲು ಇಚ್ಛಿಸುತ್ತೇವೆ. ಹಾಗಾಗಿ ನಿಮ್ಮ ಮನಸ್ಸಿಗೂ ಬೇಜಾರಾಗಬಾರ್ದು. ಹಾಗಾಗಿ ಈ ಒಂದು ಸೆಪ್ಟೆಂಬರ್ ತಿಂಗಳ ಮಾಸಿಕ ಭವಿಷ್ಯದಲ್ಲಿ ನಾವು ಮೀನ ರಾಶಿಯಿಂದ ಮೇಷರಾಶಿಯವರೆಗೂ ಹೋಗೋದು. ಅಂದರೆ ನಿಮಗೂ ಬೇಜಾರಾಗಬಾರ್ದು. ಯಾಕೆಂದರೆ ನಮ್ಮ ರಾಶಿ ಕೊನೆಗೆ ಹೇಳ್ತಾರೆ, ಕೆಲವೊಮ್ಮೆ ಹರಿಬರಿಯಲ್ಲಿ ಹೇಳ್ಬೋದು, ಹಾಗೆ ಹೀಗೆ ಅಂತ ಇದ್ದರೆ ಹಾಗೇನಿಲ್ಲ. ಸೊ ಈ ಒಂದು ತಿಂಗಳಿಂದ ಅಂದರೆ ಈ ಸೆಪ್ಟೆಂಬರ್ ತಿಂಗಳ ಮಾಸಿಕ ಭವಿಷ್ಯದಲ್ಲಿ ಮೀನರಾಶಿಯಿಂದ ಮೇಷರಾಶಿಯವರೆಗೆ ಆಗುವಂಥದ್ದಾಗುತ್ತೆ. ಹಾಗೂ ಒಂದು ಆ್ಯಡ್ ಮಾಡಲಾಗಿದೆ, ಅಂದರೆ ಪ್ರತಿ ಮಾಸಿಕದಲ್ಲಿ ಒಂದು ವಾಸ್ತು ಟಿಪ್ಸ್ ಆ ಒಂದು ರಾಶಿಗೆ, ಅಂದರೆ ಅದರಿಂದ ಏನಾದರೂ ಅನುಕೂಲ ಆಗುತ್ತಾ ಅನ್ನೋ ಒಂದು ಇದಕ್ಕೆ ಹೋಗೋಣ ಅಂತ ನಮ್ಮದು ಇಷ್ಟೇ. ಅಂದರೆ ಕೆಲವೊಮ್ಮೆ ಏನಾಗುತ್ತೆ, ಎಲ್ಲವೂ ಚೆನ್ನಾಗಿದ್ರೂ ವಾಸ್ತು ಸರಿ ಇಲ್ಲ ಅಂದರೆ ಸ್ವಲ್ಪ ಎಲ್ಲೋ ದೋಷಗಳು ಕಂಡುಬರುವಂಥದ್ದು ಇರುತ್ತೆ. ಹಾಗಾಗಿ ಈ ಒಂದು ತಿಂಗಳಿಂದ ಪರಿಹಾರದ ರೂಪದಲ್ಲಿ ವಾಸ್ತುವ ಒಂದು ಪರಿಹಾರವನ್ನು ಕೂಡ ಕೊಡಲಾಗತ್ತೆ ಅಂತ ಹೇಳ್ಬೋದು. ಹಾಗಾಗಿ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ಮೀನ ರಾಶಿಯಿಂದ ಮೇಷರಾಶಿಯವರೆಗೆ ಹೋಗುವಂಥದ್ದಾಗುತ್ತೆ. ಸೊ ಅದಕ್ಕಿಂತ ಮುಂಚಿತವಾಗಿ ನಾವು ಈಗ ಗ್ರಹಗಳ ಒಂದು ಸಂಚಾರ ಮತ್ತು ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಬರ್ತಕ್ಕಂತಹ ಶುಭ ದಿನಗಳು ಯಾವ್ಯಾವ ಎಲ್ಲವನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ ಬನ್ನಿ. ಹಾಗಾದರೆ ಅಂದರೆ ಇಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಮೊದಲನೇದಾಗಿ ನೋಡೋದಾದರೆ ಶನಿ ಮಹಾರಾಜರು ಮೀನ ರಾಶಿಯಲ್ಲೇ ವಕ್ರಿಯರಾಗಿ ಸಂಚಾರ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ರಾಹು ಕುಂಭರಾಶಿಯಲ್ಲಿದ್ದಾರೆ, ಕೇತು ಸಿಂಹ ರಾಶಿಯಲ್ಲಿದ್ದಾರೆ, ಇನ್ನು ಕುಜ ಮಿಥುನ ರಾಶಿಯಲ್ಲಿದ್ದಾರೆ, ಗುರು ಕರ್ಕಟಕ ರಾಶಿಯಲ್ಲಿದ್ದಾರೆ. ಅದೇ ರೀತಿಯಾಗಿ ರವಿ ಬುಧ ನಮಗೆ ಸಿಂಹ ರಾಶಿಯಲ್ಲಿ ಕಾಣುವಂಥದ್ದಾಗುತ್ತೆ, ಶುಕ್ರ ಕನ್ಯಾ ರಾಶಿಯಲ್ಲಿ ಇದ್ದಾರೆ. ಅಂದರೆ ಇದು ಸೆಪ್ಟೆಂಬರ್ ಮೊದಲನೆಯ ದಿನದ ಒಂದು ಸಂಚಾರ. ಅಂದರೆ ಇಲ್ಲಿ ಸೆಪ್ಟೆಂಬರ್ 1ನೇ ತಾರೀಕಿಗೆ ಈ ಸಂಚಾರ ನಡೀತಾ ಇದೆ. ಇನ್ನು ಯಾರೆಲ್ಲ ಬದಲಾವಣೆ ಮಾಡುವಂಥದ್ದಾಗುತ್ತೆ ಅಂತ ನೋಡಿದರೆ, ಮೊದಲನೇದು ಸೆಪ್ಟೆಂಬರ್ 2 ಶುಕ್ರವಾರ, 2ನೇ ತಾರೀಕು ಶುಕ್ರ ಗ್ರಹ. ಈ ಗ್ರಹ ಏನಾಗುತ್ತೆ, ಕನ್ಯಾ ರಾಶಿಯಿಂದ ತುಳಾ ರಾಶಿಗೆ ಹೋಗುವಂಥದ್ದಾಗುತ್ತೆ. ಯಾರು, ಶುಕ್ರ ಗ್ರಹ ಈಗ ಕನ್ಯಾ ರಾಶಿಯಲ್ಲಿದ್ದಾರೆ 1ನೇ ತಾರೀಕು, 2ನೇ ತಾರೀಕು ಅವರು ತುಳಾ ರಾಶಿಗೆ ಹೋಗುವಂಥದ್ದಾಗ್ತಾರೆ. ಅದೇ ರೀತಿಯಾಗಿ ಸೆಪ್ಟೆಂಬರ್ 7ನೇ ತಾರೀಕು ಬುಧ ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ಬರುವಂಥವ್ರು ಆಗ್ತಾರೆ. ಸೊ ಈ ಒಂದು ಸಮಯದಲ್ಲಿ ಭದ್ರ ರಾಜಯೋಗವು ಕೂಡ ಕೂಡಿ ಬರುವಂಥದ್ದಾಗುತ್ತೆ. ಇನ್ನು ಅದೇ ರೀತಿಯಾಗಿ ಸೆಪ್ಟೆಂಬರ್ 17 ಸೂರ್ಯ ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ಬರುವಂಥದ್ದಾಗುತ್ತಾರೆ. ಬುಧ ಆದಿತ್ಯ ಯೋಗವು ಕೂಡ ಕೂಡಿ ಬರುವಂಥದ್ದಾಗುತ್ತೆ ಈ ಸಮಯದಲ್ಲಿ. ಅಂದರೆ ಕನ್ಯಾ ಸಂಕ್ರಾಂತಿ ಆಗುವಂಥದ್ದಾಗುತ್ತೆ ಸೆಪ್ಟೆಂಬರ್ 17. ಇನ್ನು ಸೆಪ್ಟೆಂಬರ್ 18 ಕುಜ ಮಿಥುನ ರಾಶಿಯಿಂದ ಕರ್ಕಟಕ ರಾಶಿಗೆ ಬರುವಂಥದ್ದಾಗ್ತಾರೆ. ಸೊ ಇದಿಷ್ಟು ಒಂದಿಷ್ಟು ಗ್ರಹಗಳ ಸಂಚಾರ. ಅಂದರೆ ಇಷ್ಟೇ, ಇಲ್ಲಿ ಬುಧ ಶುಕ್ರ ಮತ್ತು ಸೂರ್ಯ ಬದಲಾವಣೆ ಇದೆ. ಉಳಿದ ಎಲ್ಲ ಗ್ರಹಗಳು ಆಯಾ ಒಂದು ಸಂಚಾರದಲ್ಲೇ ಕಂಟಿನ್ಯೂ ಆಗ್ತಾರೆ ಅಂತೇಳಿ. ಇನ್ನು ಹಬ್ಬಗಳು ನೋಡೋದಾದರೆ 2ನೇ ತಾರೀಕು ಬಲರಾಮ್ ಜಯಂತಿ ಇದೆ, 4ನೇ ತಾರೀಕು ಕೃಷ್ಣ ಜನ್ಮಾಷ್ಟಮಿ ಇದೆ, 7ನೇ ತಾರೀಕು ಅಜಯ ಏಕಾದಶಿ ಇದೆ, 11ನೇ ತಾರೀಕು ಶ್ರಾವಣ ಅಮಾವಾಸ್ಯೆ ಇದೆ, 12ನೇ ತಾರೀಕು ವರಹ ಜಯಂತಿ ಇದೆ, 14ನೇ ತಾರೀಕು ಗಣೇಶ ಚತುರ್ಥಿ, ಗಣೇಶನ ಹಬ್ಬ
ಸೊ ಅದು ಬರುವಂಥದ್ದಾಗತ್ತೆ. ಇನ್ನು 17ನೇ ತಾರೀಕು ಕನ್ಯಾ ಸಂಕ್ರಾಂತಿ, ಅಂದರೆ ಸೂರ್ಯ ಕನ್ಯಾ ರಾಶಿಗೆ ಬರುವಂಥದ್ದಾಗತ್ತೆ. 22ನೇ ತಾರೀಕು ಪರಿವರ್ತಿನಿ ಏಕಾದಶಿ ಬರುವಂಥದ್ದಾಗತ್ತೆ. 25 ಅನಂತ ಚತುರ್ದಶಿ ಇದೆ, ಕೆಲವು 24 ಇದೆ, 25 ಇದೆ, ಆಯಾ ಮಠದ ಪಂಚಾಂಗ ಪ್ರಕಾರ ಹೋಗ್ಬೋದು. ಇನ್ನು 26 ಹುಣ್ಣಿಮೆ ಇದೆ, ಅದೇ ದಿನ ಪಿತೃಪಕ್ಷ ಪ್ರಾರಂಭ ಆಗುವಂಥದ್ದಾಗತ್ತೆ. ಅಂದರೆ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಪಿತೃಪಕ್ಷನೇ ಪ್ರಾರಂಭ ಆಗುವಂಥದ್ದಾಗತ್ತೆ ಅಂತ ಹೇಳ್ಬೋದು. ಇದಾಗಿತ್ತು ಈ ಒಂದಿಷ್ಟು ಗ್ರಹಗಳ ಸಂಚಾರ ಮತ್ತು ವಿಶೇಷ ದಿನಗಳು. ಇದಕ್ಕನುಗುಣವಾಗಿ ದ್ವಾದಶ ರಾಶಿಗಳ ಭವಿಷ್ಯ ಯಾವೆಲ್ಲ ರೀತಿಯಲ್ಲಿರುತ್ತೆ ಮೀನ ರಾಶಿಯಿಂದ ಮೇಷ ರಾಶಿಯವರಿಗೆ ಎಂಬುದು ತಿಳ್ಕೊಳ್ಳೋಣ ಬನ್ನಿ. ರಾಶಿಗಳಲ್ಲಿ 10ನೇ ರಾಶಿಯಾಗಿರ್ತಕ್ಕಂತಹ ಮಕರ ರಾಶಿ. ಈ ಮಕರ ರಾಶಿಯವರಿಗೆ ಈ ಒಂದು ಸೆಪ್ಟೆಂಬರ್ ತಿಂಗಳ ಮಾಸಿಕ ಭವಿಷ್ಯ ಯಾವೆಲ್ಲ ರೀತಿಯಲ್ಲಿರುತ್ತೆ ಎಂಬುದನ್ನು ನೋಡೋದಾದರೆ, ಇಲ್ಲಿ ಚಂದ್ರಗ್ರಹಣದ ಎಫೆಕ್ಟು ನಿಮಗೆ ಕಾಡುವಂಥದ್ದಾಗತ್ತೆ. ಆಮೇಲೆ ಶನಿ, ಈ ಒಂದು ಶನಿಯ ಒಂದಿಷ್ಟು, ಯಾಕೆಂದರೆ ನಿಮಗೆ 3ನೇ ಸ್ಥಾನದಲ್ಲಿ ಸಂಚಾರ ನಡೀತಾ ಇದೆ. ಸೊ ತೃತೀಯ ಸಂಚಾರ ಮತ್ತು ನಿಮಗೆ ಕೆಲವು ವಿಷಯಗಳಲ್ಲಿ ಅನುಮಾನ, ಕೆಲವು ವಿಷಯಗಳಲ್ಲಿ ಖರ್ಚುಗಳು, ಕೆಲವು ವಿಷಯ ವ್ಯಕ್ತಿಯ ಮುಖಾಂತರ ತೊಂದರೆಗಳು ಈ ಒಂದು ತಿಂಗಳಲ್ಲಿ ನಡೆಯುವಂಥದ್ದು. ಬನ್ನಿ ಒಂದೊಂದಾಗಿ ತಿಳಿದುಕೊಳ್ಳೋಣ. ಇಲ್ಲಿ ಮೊದಲನೇದಾಗಿ ಕೆಲಸಗಳು ನಿಧಾನವಾಗಿ ಆಗುತ್ತೆ, ತುಂಬ ಸ್ಲೋ. ಈಗ ಹೆಂಗೆ ಸಿಸ್ಟಮ್ ಸ್ಲೋ ಆಯಿತು ಅಂದರೆ ನಿಮ್ಮ ಕೆಲಸ ಮಾಡಲಿಕ್ಕೆ ಇಷ್ಟ ಆಗುತ್ತಾ? ಎತ್ತಿ ಬಿಸಾಕ್ಬಿಡ್ತೀರ ಮೌಸು, ಅಥವಾ ಸಿಸ್ಟಮ್ಗೆ ಏನೋ ತೊಗೊಂಡು ಬಿಸಾಕ್ಬಿಡ್ತೀರ. ಯಾಕೆ? ತಾಳ್ಮೆ ಕಡಿಮೆ. ಹಾಗಾಗಿ ಇಲ್ಲಿ ಮಕರ ರಾಶಿಯವ್ರಿಗೆ ಏನಾಗುತ್ತೆ ಅಂದರೆ, ನಿಮ್ಮ ದಿನನಿತ್ಯದ ಕಾರ್ಯ ಚಟುವಟಿಕೆಗಳ ಜೊತೆಗೆ ಪ್ರಮುಖ ಕಾರ್ಯಗಳು ಏನಿದೆಯೋ ಅದು ತುಂಬ ಸ್ಲೋ ಆಗೋಗ್ಬಿಡುತ್ತೆ. ಈ ವೈರಸ್ ಬಂದ ರೀತಿಯಲ್ಲಿ ಏನೋ ಒಂದು ತೊಂದರೆ ಬಂದುಬಿಡುತ್ತೆ, ಅದು ಮೂನೇ ಆಗಲ್ಲ. ಸೊ ಇದರಿಂದ ತುಂಬ ಮನಸ್ಸಿಗೆ ಬೇಜಾರಾಗೋಗ್ಬಿಡುತ್ತೆ. ಇದೇನು ಲೈಫಪ್ಪ ಅನಿಸ್ಬಿಡುತ್ತೆ. ಸೊ ಆ ರೀತಿಯ ಒಂದಿಷ್ಟು ತೊಂದರೆಗಳು ನಿಮಗೆ ಈ ಒಂದು ದಿನದಲ್ಲಿ ಕಾಣುವಂಥದ್ದಾಗುತ್ತೆ ಅಂತ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಕೆಲಸದಲ್ಲಿ ನೋಡೋದಾದರೆ ಒತ್ತಡ ಜಾಸ್ತಿ ಇರುತ್ತೆ. ಕೆಲಸದಲ್ಲಿ ಅಧಿಕ ಶ್ರಮ ಹಾಕಬೇಕು, ಅಂದರೆ ಮಾಡಿರೋ ಕೆಲಸನೇ ಮಾಡಬೇಕಾಗ್ಬೋದು, ಅಥವಾ ತುಂಬ ಫೋಕಸ್ ಹಾಕಿ ಮಾಡಬೇಕಾಗುತ್ತೆ. ಇಷ್ಟು ದಿನ ಒಬ್ಬರನ್ನ ನಂಬಿ ನೀವು ಕೆಲಸ ಮಾಡ್ತಾಯಿದ್ರಿ, ಈಗ ನಂಬೋಂಗಿಲ್ಲ, ಅವರು ಕೈ ಎತ್ತಿ ಬಿಡ್ತಾರೆ. ಈಗ ನೀವೇ ಕೂತ್ಕೊಂಡು ಮಾಡಬೇಕು ಅಂದಾಗ ಸಮಯ ಬೇಕು, ಈಗ ಇರೋ ಸಮಯ ಸಾಲದು. ಸೊ ಈ ರೀತಿ ಇಕ್ಕಟ್ಟಿಗೆ ಮಕರ ರಾಶಿಯವರು ಸಿಕ್ಕಾಕೊಳ್ತಾರೆ. ಇಷ್ಟು ದಿನ ಒಬ್ಬರ ಸಹಾಯದಿಂದ ನಡೀತಾ ಇತ್ತು, ಈಗ ಅವ್ರು ಕೈ ಎತ್ತಿ ಬಿಡ್ತಾ ಇದ್ದಾರೆ. ಇಲ್ಲಪ್ಪ ನನಗೂ ನನ್ನ ಕೆಲಸ ಇದೆ, ಈ ಸದ್ಯಕ್ಕಾಗಲ್ಲ, ಆಮೇಲೆ ಹೇಳ್ತೀನಿ ಬೇಕಾದ್ರೆ ನೋಡೋಣ ಅಂತ ಹೇಳ್ತಾರೆ. ಈಗ ನಿಮ್ಮ ಬಾಸು ನನಗೆ ಬೇಕೇ ಬೇಕು ಸಾಯಂಕಾಲ ಅಂತ ಹೇಳ್ತಾ ಇದ್ದಾರೆ, ಏನು ಮಾಡೋದು? ಸೊ ಈ ರೀತಿಯ ಇಕ್ಕಟ್ಟಿಗೆ ಸಿಕ್ಕಾಕೊಳ್ತಾರೆ. ಅಂದರೆ ಇಲ್ಲಿ ಜವಾಬ್ದಾರಿಗಳು ಜಾಸ್ತಿ ಬರುತ್ತೆ, ಆದರೆ ನಿಮಗೆ ಮಾಡಲು ಶಕ್ತಿ, ಪ್ರೇರಣೆ ಇದು ಕಡಿಮೆ ಆಗುತ್ತೆ. ಸೊ ಈ ರೀತಿ ಇರುತ್ತೆ. ಇನ್ನು ಉದ್ಯೋಗದಲ್ಲಿ ಏನಾಗುತ್ತೆ ಅಂದರೆ ಖರ್ಚುಗಳು ಜಾಸ್ತಿ ಬರುತ್ತೆ, ಆರ್ಥಿಕವಾಗಿ ನಿಮಗೆ ಮೋಸ ಆಗುತ್ತೆ. ಯಾರೋ ನಿಮ್ಮ ಉದ್ಯೋಗದಲ್ಲಿ ಇರತಕ್ಕಂಥವನೇ ಅಡ್ವಾನ್ಸ್ ತೊಗೊಂಡು ಓಡಾಡ್ಬಿಡ್ತಾನೆ. ಏನೋ ಒಂದು 3 ತಿಂಗಳ ಅಡ್ವಾನ್ಸ್, ಏನೋ ಮನೆ ಅವರು ಸರಿ ಇಲ್ಲ, ಮನೆ ಕಟ್ತಾ ಇದ್ದೀನೋ, ಅಥವಾ ಮನೆಯಲ್ಲಿ ಯಾರಿಗೂ ಹುಷಾರಿಲ್ಲ, ಹಾಗೆ ಹಿಂಗೆ. ಅವನು ವಿಶ್ವಾಸ, ಇಷ್ಟು ವರ್ಷ ಆಯಿತು ಕೆಲಸ ಮಾಡಿದ್ದಾನೆ, ಅವನು ಅಂಥವನಲ್ಲ ಅಂತ ನಿಮಗೆ ನಂಬಿಕೆ. ಯಾರಿಗೆ? ಮಕರ ರಾಶಿಯವರಿಗೆ. ಬಟ್ ಏನಾಗುತ್ತೆ, 2 ದಿನ ಆದರೂ ಅವನು ಗಯಾಬ, 3ನೇ ದಿನ ಫೋನ್ ಮಾಡಿ ಸ್ವಿಚ್ ಆಫ್, 4ನೇ ದಿನ ಆಯ್ತು ಬಿಡಿ ಏನೋ ತೊಂದರೆ ಇರ್ಬೋದಂತೆ. ಒಂದು ವಾರ ಆಯಿತು, 15 ದಿನ ಆಯಿತು, ನೀವು ಕೊಟ್ಟಿರೋ ದುಡ್ಡಿಗೆ ಅನುಮಾನ ಸ್ಟಾರ್ಟ್ ಆಯಿತು, ಅಯ್ಯೋ ಮೋಸ ಹೋಗ್ಬಿಟ್ಟೆ ಆಗ್ತದೆ. ಅಂದರೆ ಇಲ್ಲೇನಾಗುತ್ತೆ, ಒಂದಿಷ್ಟು ವ್ಯಕ್ತಿಗಳಿದ್ದರೆ ನಿಮಗೆ ಈ ತಿಂಗಳು ಮೋಸ ಇದೆ ವ್ಯಾಪಾರದಲ್ಲಿ. ಸೊ ಹಾಗಾಗಿ ದುಡ್ಡಿನ ವ್ಯವಹಾರದಲ್ಲಿ ಮಾತ್ರ ತುಂಬ ಜಾಗ್ರತೆಯಿಂದ ಇರೋದು ಉತ್ತಮ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಸ್ವಲ್ಪ ಹುಷಾರದಿಂದ ನೀವು ಈ ತಿಂಗಳು ಇರೋದು ಉತ್ತಮ. ಅದೇ ರೀತಿಯಾಗಿ ಕುಟುಂಬದಲ್ಲಿ ಏನಾಗುತ್ತೆ ಅಂದರೆ ಜಗಳ, ಅನುಮಾನ, ಒಬ್ರನ್ನ ಕಂಡ್ರೆ ಒಬ್ರು ಆಗೋದಿಲ್ಲ, ನಾನ ಏನೇನೋ ಕೆಟ್ಟ ಪದಗಳು, ಯಾವುದು ಹೊಂದಾಣಿಕೆ ಇರೋದೇ ಇರೋವಂಥದ್ದು, ಗಂಡ ಹೆಂಡತಿ ಮತ್ತೆ ಮನಸ್ತಾಪ, ಈ ರೀತಿ ಎಲ್ಲ ಮಕರ ರಾಶಿಯವ್ರಿಗೆ ಇರುತ್ತೆ. ಅಂದರೆ ಇಲ್ಲಿ ಏನಾಗ್ಬಿಡುತ್ತೆ, ಪ್ರತಿಯೊಂದಕ್ಕೂ ಪ್ರಶ್ನೆ. ಏನಾದರೂ ಊಟ ಆಯ್ತಾ, ನಿನಗೆ ಯಾಕೆ ಬೇಕು? ಏನೋ ಈಗ ಆಫೀಸಿಗೆ ಹೋಗ್ತೀಯಾ? ಇಲ್ಲ, ತರಕಾರಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳೋದು. ಅಂದರೆ ಒಂದು ರೀತಿ ವ್ಯಂಗ್ಯಭರಿತವಾದ ಪ್ರಶ್ನೆ, ವ್ಯಂಗ್ಯಭರಿತವಾದ ಆನ್ಸರ್. ಸೊ ಇದರಿಂದ ಹೊಂದಾಣಿಕೆ ಹೆಂಗಾಗುತ್ತೆ? ಸೊ ಅದು ಈ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಎದ್ದು ಕಾಣುವಂಥದ್ದು ಇದೆ.
ಇನ್ನು ಅದೇ ರೀತಿ ವಿದ್ಯಾರ್ಥಿಗಳ ವಿಷಯಕ್ಕೆ ಬರೋದಾದರೆ ಇಲ್ಲೇನಂತೀವಿ, ಸ್ಕೂಲು ಕಾಲೇಜುಗಳಲ್ಲಿ ಚೆನ್ನಾಗಿ ಓದ್ತೀರ, ಆದರೆ ಮನೆಗೆ ಬಂದರೆ ಆಗಲ್ಲ. ಯಾಕೆಂದರೆ ವಾತಾವರಣ ಬದಲಾವಣೆ ಆಗ್ತಾ ಇದೆ, ಇಲ್ಲಿ ಇಂಟ್ರೆಸ್ಟ್ ಬರಲ್ಲ, ಏನೋ ಒತ್ತಡಗಳು ಬರುತ್ತೆ. ಸೊ ಸ್ಕೂಲಲ್ಲೇ ಕಾಲೇಜಲ್ಲೇ ಓದಿದ್ರಾಯ್ತು ಅಂತೇಳಿ ನೀವು ಅಲ್ಲಿಗೆ ಮೀಸಲಾಗೋಗ್ಬಿಡ್ತೀರ. ಇದರಿಂದ ಕೆಲವು ಪ್ರಮುಖ ಎಕ್ಸಾಮ್ ಆಗಿರ್ಬೋದು ಅಥವಾ ದಿನಗಳಾಗಿರ್ಬೋದು ನಿಮಗೆ ಬೇಕಾಗಿರೋ ಸಮಯದಲ್ಲಿ ಅನುಕೂಲ ಸಿಗೋದಿಲ್ಲ ಅಂತಲೇ ಹೇಳ್ಬೋದು. ಅಂದರೆ ಈ ಒಂದು ವಾರದ ಅಥವಾ ಈ ತಿಂಗಳಲ್ಲಿ ಸ್ವಲ್ಪ ವಿದ್ಯಾರ್ಥಿಗಳಿಗೆ ಓದಲು ಅನುಕೂಲಕರ ವಾತಾವರಣ ಇರೋದಿಲ್ಲ ಮನೆಯಲ್ಲಿ ಅಂತ ಹೇಳ್ಬೋದು ಅಷ್ಟೇ. ಯಾಕೆಂದರೆ ಮನೆಗೆ ಬಂದರೆ ನಿಮಗೆ ಅದ್ರದ್ದು ಏನು ಓದಬೇಕು ಅಂದ್ಕೊಂಡಿರೋದು ಆಗೋದಿಲ್ಲ, ಅಷ್ಟೇ ಅನಾನುಕೂಲ ಇದೆ ಅಂತ ತಿಳ್ಕೊಳ್ಳಿ. ಸೊ ಈ ಅನಾನುಕೂಲದಿಂದ ಕಾಂಪಿಟೇಷನ್ ಎಕ್ಸಾಮಲ್ಲಿ ಸ್ವಲ್ಪ ರಿಸಲ್ಟು ನಿಮ್ಮ ಒಂದು ಎಕ್ಸ್ಪೆಕ್ಟ್ ಇರುತ್ತಲ್ಲ ಅಲ್ಲಿಗೆ ರೀಚ್ ಆಗಲ್ಲ. ಸೊ ಇದರಿಂದ ಸ್ವಲ್ಪ ಮನೆಯವರು, ಆತ್ಮೀಯರು, ಫ್ರೆಂಡ್ಸು ಎಲ್ಲರೂ ಬೈಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಏನು ತೊಂದರೆ ನಿಂಗೆ ಹಾಗೆ ಹಿಂಗೆ ಅಂತೇಳಿ. ಇದರಿಂದ ಸ್ವಲ್ಪ ನಿಮಗೆ ಈ ತಿಂಗಳು ಅವರಿಂಥ ಮಾತುಗಳನ್ನು ತಿಳ್ಕೊಳ್ಳುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಆರೋಗ್ಯದ ವಿಷಯಕ್ಕೆ ಬರೋದಾದರೆ ಎದೆನೋವು ಇದು ಭಾಳ ಗಂಭೀರ ಇದೆ ಮಕರ ರಾಶಿಯವರಿಗೆ. ಸ್ವಲ್ಪ ಹುಷಾರಾಗಿರಿ. ಏನೇ ಎದೆನೋವು ಬಂದ್ರೂ ಅಥವಾ ಹುಳಿತೇಗು ಅಥವಾ ಅಜೀರ್ಣ ಇಂಥದ್ದು ಏನೇ ಕಂಡು ಬಂದರೂ ದಯವಿಟ್ಟು ಡಾಕ್ಟ್ರ್ ಹತ್ರ ಹೋಗಿ ಮೆಡಿಸನ್ ತೊಗೊಳ್ಳಿ. ಅಥವಾ ಏನಾದರೂ ಚಿಂತೆ ಮಾಡ್ತಾ ಇದ್ದರೆ ಆ ಚಿಂತೆ ವ್ಯಕ್ತಿ ಅಥವಾ ಯಾರ ಹತ್ರ ಆದರೂ ಹೇಳ್ಕೊಳ್ಳಿ. ಸೊ ಏನಾದರೂ ಪರಿಹಾರ ಇದ್ದರೆ ತಗೊಳ್ಕೊಳ್ಳಿ. ದಯವಿಟ್ಟು ಒಳಗಡೆ ತುಂಬ ವಿಚಾರ ಮಾಡಲು ಹೋಗಬೇಡಿ. ಆದಷ್ಟು ನಿಧಾನವಾಗಿ ಅದರಿಂದ ಹೊರಗಡೆ ಬರಲು ಪ್ರಯತ್ನ ಮಾಡಿ. ಏನೇ ಎದೆನೋವು ಕಾಣಿಸಿದ್ರು ಡಾಕ್ಟರ್ ಸಲಹೆ ಸೂಚನೆ ಅಂತ ನಡೀರಿ. ಮೆದು ಆಹಾರ ತಗೊಳ್ಳಿ. ಆದಷ್ಟು ಲಘು ವ್ಯಾಯಾಮ ಮಾಡಿ. ಎಲ್ಲರ ಜೊತೆ ನಗ್ನಗ್ತಾ ಇರುವಂತೆ ನೋಡ್ಕೊಳ್ಳಿ. ಏನೇ ಕಷ್ಟ ಬಂದರೂ ಶಾಶ್ವತ ಅಲ್ಲ, ಇವತ್ತಿರುತ್ತೆ ನಾಳೆ ಹೋಗುತ್ತೆ. ಬಟ್ ಆರೋಗ್ಯಕ್ಕೆ ಮಾತ್ರ ಪ್ರಾಮುಖ್ಯತೆಯನ್ನು ಈ ಒಂದು ತಿಂಗಳಲ್ಲಿ ಮಕರ ರಾಶಿಯವರು ಕೊಡಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಇನ್ನು ಅದೇ ರೀತಿಯಾಗಿ ನಿಮಗೆ ಈ ಒಂದು ತಿಂಗಳಲ್ಲಿ ಹೆಚ್ಚು ಕಡಿಮೆ ಈ ಎಲ್ಲ ಅಂಶಗಳ ಜೊತೆಗೆ ಈಗ ಗ್ರಹಣದ ಒಂದು ನಿಮಿತ್ತ ನಿಮಗೆ ಏನೋ ಒಂದು ಆಪಾದನೆ ಬರ್ತಾ ಇರುತ್ತೆ. ಈಗ ನಾವು ಆ ತಪ್ಪು ಮಾಡಿಲ್ಲ ಅಂದ್ರೂ ಎಲ್ಲ ತಪ್ಪು ನಮ್ಮ ಮೇಲೇ ಹೊರಿಸಿ ಹೋಗುವಂಥದ್ದು ಇದೆ. ನಾವು ಏನಲ್ಲಿ ಪಾರ್ಟಿಸಿಪೇಟೇ ಮಾಡಿಲ್ಲ, ಆದರೂ ನೀವು ಹೇಳಿರೋದಕ್ಕೆ ಆಯಿತು ಹಿಂಗೆ ಅಂತ ಒಂದು ಏನೋ ನಮ್ಮ ಮೇಲೆ ಬಟ್ ಮಾಡಿ ತೋರಿಸುವಂಥದ್ದಾಗುತ್ತೆ. ಸೊ ಈ ರೀತಿ ಇರುತ್ತೆ ಮಕರ ರಾಶಿಯವರಿಗೆ ಅಂತಲೇ ಹೇಳ್ಬೋದು. ಇನ್ನು ಓವರಾಲಾಗಿ ಹೇಳೋದಾದರೆ ನಾವು ಇಷ್ಟೇ ನಿಮಗೆ ಹೇಳೋದು, ಏನೇ ಅನಾರೋಗ್ಯದ ಸಮಸ್ಯೆ ಕಂಡು ಬಂದರೂ ನಿಮ್ಮ ಹತ್ತಿರದ ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಳ್ಳಿ. ಆಮೇಲೆ ಯಾರನ್ನೂ ನೀವು ಏನೂ ಮಾತಾಡಲು ಹೋಗಬೇಡಿ, ಸುಮ್ಮನೆ ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ. ಇನ್ನು ಯಾರಾದರೂ ನಿಮ್ಮ ಬಗ್ಗೆ ತೆಗಳಿದ್ರೆ ಅಥವಾ ಏನೋ ಅಂದ್ರೂ ಜಾಗ ಖಾಲಿ ಮಾಡಬೇಡಿ, ವಾದಕ್ಕೆ ಇಳಿಲಿಕ್ಕೆ ಹೋಗಬೇಡಿ ಅಂತಲೇ ಹೇಳ್ಬೋದು. ಇನ್ನು ನಾಲ್ಕನೇ ವಿಷಯಕ್ಕೆ ಬರೋದಾದರೆ ಮನೆಯಲ್ಲಿ ಗುರು ಹಿರಿಯರನ್ನು ಮಾತು ತೆಗೆದುಹಾಕ್ಲಿಕ್ಕೆ ಹೋಗಬೇಡಿ. ಅವ್ರೇನಾದರೂ ಒಳ್ಳೇದು ಹೇಳಿದ್ರೆ ಅಕ್ಸೆಪ್ಟ್ ಮಾಡಿ. ಸೊ ವಿಚಾರ ಮಾಡಿ, ಅವ್ರು ಹೇಳೋದು ನಿಜ ಅನಿಸುತ್ತೆ. ಸೊ ಅದರ ರೀತಿಯಲ್ಲಿ ಮೂವ್ ಮಾಡಿದರೆ ಸ್ವಲ್ಪ ಲಾಭಗಳು ಆಗುವಂಥದ್ದಿದೆ. ನಿಮ್ಮ ಸ್ವಂತ ಬುದ್ಧಿಯಿಂದ ಏನಾದರೂ ಕೆಲಸ ಮುಂದುವರೆದದ್ದೇ ಆದಲ್ಲಿ ಈ ತಿಂಗಳು ಸ್ವಲ್ಪ ಕಷ್ಟ, ಮಾಡಿರೋ ಕೆಲಸನೂ ಪುನಃ ಮಾಡುವಂಥದ್ದು ಆಗಬಹುದು ಅಂತಲೇ ಹೇಳ್ಬೋದು. ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ಅದಕ್ಕೆ ಮೊದಲನೇದಾಗಿ ವಾಸ್ತು ಟಿಪ್ಸ್. ವಾಸ್ತುವಿನಲ್ಲಿ ನೋಡೋದಾದರೆ ನಿಮ್ಮದು ನಾರ್ತ್ ಇರಲಿ, ಈಸ್ಟ್ ಫೇಸ್ ಇರಲಿ, ಈ ಒಂದು ಡೋರಲ್ಲಿರೋರು ಅಂದರೆ ಮೇನ್ ಡೋರ್ ಇರುತ್ತಲ್ಲ, ಸೊ ಆ ಒಂದು ಮೇನ್ ಡೋರಲ್ಲಿ ಏನಾದರೂ ವ್ಯಾಘ್ರ ರೂಪದಲ್ಲಿರತಕ್ಕಂತಹ ಫೋಟೋಗಳು, ಈಗ ಸಿಂಹ ಆಗಿರ್ಬೋದು, ಕುದುರೆ ಒಂಥರ ಹಿಂಗೆ ಹಾರಿರುವಂಥದ್ದಾಗಿರ್ಬೋದು, ಅಥವಾ ದೈತ್ಯಾಕಾರದ ಚಿಂಪಾಂಜಿ ಮುಂತಾದ ಏನಾದರೂ ನೀವು ಸೈಡು ಅಪ್ಪು ಡೌನು ಇಟ್ಟಿದ್ರೆ, ಅಥವಾ ಈ ಗೊಂಬೆಗಳು ದಯವಿಟ್ಟು ತೆಗೆದುಬಿಡಿ. ಅಂದರೆ ಗಣೇಶನದು ಒಂದು ಇರಲಿ, ಗಣೇಶ ಏನು ನೀವು ದೃಷ್ಟಿ ಗೊಂಬೆ ಅಂತ ಹಾಕಿರ್ತೀರಲ್ಲ ಅದು ಇರಲಿ. ಬೇರೆ ಕೆಲವು ಫೋಟೋಗಳಿರುತ್ತೆ, ಕೆಲವು ಸಣ್ಣ ಪುಟ್ಟ ಇದು ಏನೇನೋ ಡೋರ್ ಹಿಂದೆ, ಡೋರ್ ಮುಂದೆ, ಡೋರ್ ಕೆಳಗಡೆ, ಸೈಡು, ಮತ್ತೊಂದು ಮಗದೊಂದು ಇಟ್ಬಿಟ್ಟಿರ್ತಾರೆ. ಸೊ ಇದರಿಂದ ನಿಮ್ಮ ಚಿಂತನೆಗಳು ಅದು ಸ್ವಲ್ಪ ಪರಿಣಾಮ ಬೀರ್ತಾ ಇರುತ್ತೆ. ಹಾಗಾಗಿ ಮೇನ್ ಡೋರಲ್ಲಿ ಏನಾದರೂ ಬೇಡದೇ ಇರೋ ವಸ್ತುಗಳು, ಫೋಟೋಗಳು, ಚಿತ್ರಗಳು ಅಥವಾ ಕಸ ಏನಾದರೂ ಇದ್ದರೆ ಅದನ್ನು ತೆಗೆದುಬಿಡಿ, ಕ್ಲೀನಾಗಿ ಇಟ್ಕೊಳ್ಳಿ. ಇದರಿಂದ ನಿಮ್ಮ ಮನಸ್ಸು ಸ್ವಲ್ಪ ನಿಚ್ಚಳ, ಕ್ಲಿಯರ್ ಆಗುವಂಥದ್ದಾಗುತ್ತೆ. ಕೆಲವು ಸಮಸ್ಯೆಗಳು
ದೂರವಾಗುವಂಥದ್ದಾಗತ್ತೆ ಅಂತ ಹೇಳಿ. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಈ ಒಂದು ಸಮಯದಲ್ಲಿ ಕುಲದೇವರ ದರ್ಶನ ಮಾಡ್ಕೊಂಡು ಬನ್ನಿ. ಸಾಧ್ಯವಾದರೆ ಸೇವೆ ಮಾಡಿಸಿ. ಆ ಸೇವೆಯಿಂದ ನಿಮಗೆ ಕೆಲವು ಫಲಗಳು ಈ ತಿಂಗಳಲ್ಲಿ ಸಿಗುವಂಥದ್ದಾಗತ್ತೆ. ಇನ್ನು ಅದೇ ರೀತಿಯಾಗಿ ಗಣೇಶ ದೇವರ ಆರಾಧನೆ ಮಾಡಿ, ಗಣೇಶ ಪಂಚರತ್ನ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅನುಕೂಲವಾಗುತ್ತೆ ಅಂತಲೇ ಹೇಳೋದು. ಇನ್ನು ಕೊನೆಯದಾಗಿ ಹೇಳೋದಾದರೆ ಪ್ರತಿಫಲಕ್ಕೆ ಖಂಡಿತವಾಗಿಯೂ ಫಲ ಸಿಕ್ಕೇ ಸಿಗತ್ತೆ. ಪರಿಶ್ರಮ ಅಂದರೆ ನಾವು ಕೆಲಸ ಮಾಡಲೇಬೇಕು. ಶ್ರಮ ಅಂದರೆ ರೈತ ಇದ್ದಂಗೆ ದುಡಿಲೇಬೇಕು. ಲಾಭ ನಷ್ಟ ಸೆಕೆಂಡ್ರಿ. ಇವತ್ತು ನಾವು ಬೆಳೆ ಬೆಳೆದ್ರೆ ಇಡೀ ರೈತಾಪಿ ವರ್ಗ ಅಲ್ಲ, ಇಡೀ ಜನ ತಿನ್ನುವಂಥದ್ದಾಗತ್ತೆ. ರೈತ ಬೆಳೆ ಬೆಳೆದೇ ಇದ್ದರೆ ಏನು ತಿನ್ನೋದು? ಆ ರೀತಿಯಲ್ಲಿ ನೀವು ಕೆಲಸ ಮಾಡಲೇಬೇಕಿಲ್ಲಿ. ಮಾಡದೇ ಇದ್ದರೆ ಕಷ್ಟ ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಸಿಗುತ್ತೆ. ಅಂದರೆ ಇಡೀ ಕುಟುಂಬ ಸಫರ್ ಆಗುವಂಥದ್ದು ಇರುತ್ತೆ. ಹಾಗಾಗಿ ಮಕರ ರಾಶಿಯವರಿಗೆ ನಾವು ಹೇಳೋದಿಷ್ಟೇ, ಪರಿಶ್ರಮ ಇಂಪಾರ್ಟೆಂಟ್. ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಅಷ್ಟೇ. ಸೊ ನೀವು ಎಷ್ಟು ಕಷ್ಟಪಡ್ತೀರೋ ಅಷ್ಟು ಖಂಡಿತವಾಗಿಯೂ ಭವಿಷ್ಯತ್ ಕಾಲದಲ್ಲಿ ಒಳ್ಳೆಯ ದಿನಗಳು ನಿಮಗಾಗಿ ಕಾಯ್ತಾ ಇರುತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಈ ಸೆಪ್ಟೆಂಬರ್ ತಿಂಗಳ ಮಕರ ರಾಶಿಯವರ ಭವಿಷ್ಯ. ಈ ಭವಿಷ್ಯ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೂ ನಮ್ಮ SSP ಜ್ಯೋತಿಷ್ಯರ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ವೆಬ್ಸೈಟಿಗೆ ಹೋಗಿ ನೋಡಿ, ಅನುಕೂಲ ಆಗುವಂಥದ್ದು ವಿಷಯಗಳು ನಿಮಗೆ ಸಿಗುತ್ತೆ ಅಂತ ತಿಳಿಸುತ್ತಾ, ಶುಭವಾಗಲಿ, ಶುಭಮಸ್ತು, ಶುಭಂ ಭಯಾತ್, ಸರ್ವೇ ಜನಃ ಸುಖಿನೋ ಭವಂತು.